ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಒಂದು ಹೇರ್ ಬ್ಯಾಂಡನ್ನು ಕೊಡ್ತಾ ಇದ್ದೀನಿ. ಮೊದಲಿಗೆ ಮನೆಯಲ್ಲಿರುವಂಥ ಯಾವುದಾದ್ರೂ ಒಂದು ರಬ್ಬರ್ ಬ್ಯಾಂಡನ್ನು ತಗೊಳ್ಬೇಕು. ಹಾಗೆ ಈ ಥರ ವಯರನ್ನು ತಗೊಳ್ಬೇಕು. ಆ ವಯರಿಗೆ ಬಿಳಿ ಮಣಿಯನ್ನು ತಗೊಂಡು ಮೊದಲು ಒಂದು ಮಣಿಯನ್ನು ಹಾಕ್ಕೊಂಡು ಹಾಗೆ ಅದರ ಅಪೋಸಿಟಲ್ಲಿ ಅದೇ ರೀತಿ ಮತ್ತೊಂದು ದಾರನ ತಗೊಳ್ಬೇಕು. ಹೀಗೆ ನೋಡಿ, ಈ ಥರ ಎರಡೂ ಬದಿಯಿಂದನ ಆ ಬಿಳಿ ಮಣಿಯನ್ನು ಪೋಣಿಸ್ಕೊಳ್ಬೇಕು. ಈಗ ಮತ್ತೆ ಎರಡೂ ದಾರದಲ್ಲಿ ಎರಡೆರಡು ಬಿಳಿ ಮಣಿಯನ್ನು ಹಾಕ್ಕೊಳ್ಬೇಕು. ನೋಡಿ, ಎರಡೂ ದಾರದಲ್ಲಿ ಎರಡೆರಡು ಬಿಳಿ ಮಣಿಯನ್ನು ಹಾಕ್ಕೊಂಡಾದ್ಮೇಲೆ ನಂತರ ಒಂದು ದಾರದಲ್ಲಿ ಬಿಳಿ ಮಣಿಯನ್ನು ಹಾಕ್ಕೊಂಡು ಅದೇ ದಾರದಲ್ಲಿ ಅದೇ ಬಿಳಿ ಮಣಿಯನ್ನು ತಗೊಳ್ಬೇಕು. ಅಪೋಸಿಟಲ್ಲಿ ಹೀಗೆ ರೌಂಡ್ ಆಕಾರ ಬರ್ತದೆ. ಈಗ ಅದೇ ರೀತಿ ಮತ್ತೊಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ದಾರದಲ್ಲಿ ಎರಡು ಮಣಿಯನ್ನು ತಗೊಂಡು ಮತ್ತೊಂದು ದಾರದಲ್ಲಿ ಎರಡು ಮಣಿಯನ್ನು ತಗೊಂಡು ಮಧ್ಯದಲ್ಲಿ ಎರಡೂ ದಾರ ಸೇರಿಸಿ ಮಧ್ಯದಲ್ಲಿ ಒಂದು ಬಿಳಿ ಮಣಿಯನ್ನು ಹಾಕ್ಕೊಳ್ಬೇಕು. ಈಗ ಎರಡು ರೌಂಡ್ ಆಯಿತು. ಈಗ ಮತ್ತೊಂದು ರೌಂಡ್ ಇದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಿಳಿ ಮಣಿಯನ್ನು ತಗೊಂಡಿದ್ದೀನಿ. ನಿಮಗೆ ಯಾವ ಕಲರಿನ ಮಣಿ, ಡ್ರೆಸ್ಸಿಗೆ ಯಾವ ಕಲರ್ ಮ್ಯಾಚಿಂಗ್ ಆಗ್ತದೋ ಆ ಕಲರ್ ಸಹ ಮಾಡ್ಬೋದು ಇದರಲ್ಲಿ. ನೋಡಿ, ಈ ಥರ ಹಾಕ್ಕೊಂಡಾದ್ಮೇಲೆ ಈಗ ಆಯ್ತಲ್ವಾ 3 ರೌಂಡು. ಈಗ ಗಟ್ಟಿಯಾಗಿ ಗಂಟನ್ನು ಹಾಕ್ಕೊಳ್ಬೇಕು. ಮಣಿ ಸರಿದಾರದೆ ಇರೋ ರೀತಿಯಲ್ಲಿ ಗಂಟನ್ನು ಹಾಕ್ಕೊಂಡಾದ್ಮೇಲೆ ಒಂದು ದಾರವನ್ನು ಕಟ್ ಮಾಡಿ ತೆಗೆಯುವಂಥದ್ದು. ಹೀಗೆ ಗಟ್ಟಿಯಾಗಿ ಗಂಟು ಹಾಕ್ಕೊಂಡಾದ್ಮೇಲೆ ಒಂದು ದಾರನ ಕಟ್ ಮಾಡಿ ತೆಗೆದು ಇನ್ನೊಂದು ದಾರದಲ್ಲಿ ಸೂಜಿ ಪೋಣಿಸ್ಕೊಳ್ಬೇಕು. ನೋಡಿ, ಸೂಜಿಯನ್ನು ಪೋಣಿಸ್ಕೊಂಡಾದ್ಮೇಲೆ ಈ ರಬ್ಬರ್ ಬ್ಯಾಂಡಿಗೆ ಇದನ್ನು ಅಟ್ಯಾಚ್ ಮಾಡಬೇಕು. ಹೀಗೆ ಸ್ವಲ್ಪ ಕೈಯಿಂದ ಅಗಲ ಮಾಡಿಕೊಂಡು ಈ ಮಣಿಯನ್ನು ಈ ರಬ್ಬರ್ ಬ್ಯಾಂಡಿಗೆ ಸೇರಿಸ್ತಾ ಹೊಲ್ಕೊಳ್ಬೇಕು. ನೋಡಿ, ಈ ಥರ ಬಿಳಿ ಮಣಿಗೆ ಮತ್ತು ರಬ್ಬರ್ ಬ್ಯಾಂಡ್ಗೆ ಸೇರಿಸಿ ಹೊಲಿಗೆ ಹಾಕ್ಕೊಳ್ಬೇಕು. ಇದೇ ಥರ ಹೀಗೆ ಸುತ್ತಲೂ ಗಟ್ಟಿಯಾಗಿ ಹೊಲಿಗೆಯನ್ನು ಹಾಕ್ಕೊಳ್ಳುವಂಥದ್ದು. ಹೀಗೆ ಹೊಲಿಗೆ ಹಾಕೊಂಡಾದ್ಮೇಲೆ ಇದು ಮಧ್ಯ ಮಧ್ಯದಲ್ಲಿ ಖಾಲಿ ಅನ್ನಿಸ್ತದಲ್ವಾ, ಅದಕ್ಕೆ ಮಣಿಯನ್ನು ಹಾಕ್ಕೊಳ್ಬೋದು ಅಥವಾ ಇದೇ ಥರ ಪ್ಲೇನಾಗಿ ಹೀಗೆ ಬಿಡ್ಬೋದು. ನಾನಿಲ್ಲಿ ಮಣಿಯನ್ನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಮಧ್ಯದಲ್ಲಿ. ಇದೇ ರೀತಿ ಸುತ್ತಲೂ ಹಿಂಡ್ಕೊಂಡಾದ್ಮೇಲೆ ನೋಡಿ, ಈ ಥರ ಆಯಿತು. ಈಗ ಗೋಲ್ಡನ್ ಕಲರ್ ಮಣಿಯನ್ನು ಮಧ್ಯ ಮಧ್ಯದಲ್ಲಿ ಹಾಕ್ಕೊಳ್ತಾ ಹೋಗಿ. ನೋಡಿ, ಇಲ್ಲಿ ಹೀಗೆ 3 ಕಡೆನೂ 3 ಗೋಲ್ಡನ್ ಕಲರ್ ಮಣಿಯನ್ನು ಹಾಕ್ಕೊಳ್ಬೇಕು. ಈಗ ನೋಡಿ, ರೆಡಿ ಆಯಿತು ನಮ್ಮದು ಹೇರ್ ಬ್ಯಾಂಡ್. ಹಾಗೆ ಪ್ಲೇನ್ ಹಾಕ್ಕೊಳ್ಳೋದಕ್ಕಿಂತ ಹೀಗೆ ಡಿಸೈನ್ ಆಗಿ ಮಾಡಿಕೊಂಡ್ರೆ ಚಂದನೂ ಕಾಣ್ತದೆ. ನೋಡಿ, ಈಗ ನಾನು ಮತ್ತೊಂದು ರಬ್ಬರ್ ಬ್ಯಾಂಡನ್ನು ಮಾಡ್ಕೊಂಡಿದ್ದೀನಿ. ನಿಮ್ಮ ಎದುರಿಗೆ ತೋರಿಸ್ತೀನಿ ನೋಡಿ. ಪ್ಲೇನ್ ಬಿಳಿದು ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಮತ್ತೊಂದು ಇದೇ ಥರದ್ದು ನೋಡಿ.
ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.